ಈ ವಿಡಿಯೋದಲ್ಲಿ ಯಾವ ಥರ ಒಂದು ಟೆಕ್ಸ್ಟ್ನ ಗ್ಲೋ ಯಾವ ಥರ ಅಚೀವ್ ಮಾಡೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋ ನೋಡಿದ್ವಿ. ಇದು ಇನ್ನೂ ಈಸಿಯಾಗಿ ಐತೆ ಮತ್ತು ಸಿಂಪಲ್ ಯಾವ ಥರ ಅಂತ ನೋಡೋಣ. ಫಸ್ಟ್ ಆಲ್ರೆಡಿ ಒಂದು ವಿಡಿಯೋನ ನಾನು ಇಂಪೋರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಟೆಕ್ಸ್ಟ್ ಬೇಕಂದ್ರೆ ಟಿ ಪ್ರೆಸ್ ಮಾಡಲೇ ಸಾಕು, ಇಲ್ಲಿ ಬರುತ್ತೆ. ಇವಾಗ ನಾನು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮಗೆ ರೈಟ್ ಸೈಡ್ ಐತಲ್ವ ಎಸೆನ್ಷಿಯಲ್ ಗ್ರಾಫಿಕ್ಸ್, ಅಲ್ಲೋದ್ರೆ ನಿಮ್ಗೆ ಟೆಕ್ಸ್ಟ್ ಏನೇನು ಲೈಕ್ ಚೇಂಜಸ್ ಮಾಡಬೇಕು ಅದೆಲ್ಲ ಇದು ಮಾಡ್ಬೋದು. ನಾನು ಲೈಕ್ ಇದು ಚೇಂಜ್ ಮಾಡ್ತೀನಿ, ಫಾಂಟ್ ಚೇಂಜ್ ಮಾಡಬೇಕು ಮತ್ತು ಕಲರ್ನ ಚೇಂಜ್ ಮಾಡ್ತೀನಿ. ಈ ಕಲರ್ಲಿ ಟೆಕ್ಸ್ಟ್ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅಲೈನ್ ಮಾಡ್ಕೊಂಡು ವಿಡಿಯೋ ಸೆಂಟ್ರಲ್ಲಿ. ಓಕೆ, ಲಾಸ್ಟ್ ವಿಡಿಯೋ ಥರ ಮಾಡ್ಬೇಕಂದ್ರೆ ಎಫೆಕ್ಟ್ಸ್ ಪ್ಯಾನಲ್ ಹೋಗ್ಬಿಟ್ಟು ನಮಗೆ VR ಬ್ಲೋ ಐತೆ, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಇದು ಇನ್ನೊಂದು ಥರ ಯಾವ ಥರ ಮಾಡೋದು ಅಂದರೆ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಆಲ್ಟ್ ಅಥವಾ ಆಪ್ಷನ್ ಪ್ರೆಸ್ ಮಾಡಿ, ನೀವು ಪ್ರೆಸ್ ಮಾಡ್ಬಿಟ್ಟು ಮೇಲ್ಗಡೆ ಡ್ರಾಯಿಂಗ್ ಮಾಡಿದ್ರೆ ಇನ್ನೊಂದು ಲೇಯರ್ ಬಿಡುತ್ತೆ, ಅಂದರೆ ಸೇಮ್ ಲೇಯರ್ ಕಾಪಿ ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಇವಾಗ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಗಾಸಿಯನ್ ಬ್ಲರ್ ಅಂತ ಒಂದು ಎಫೆಕ್ಟ್ ಐತೆ, ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸೆಕೆಂಡ್ ಲೇಯರ್ ಹಾಕಿದ ತಕ್ಷಣ ನೆಕ್ಸ್ಟ್ ಅದನ್ನು ಚೇಂಜಸ್ ಮಾಡಬೇಕಂದ್ರೆ ಎಲ್ಗೋಗ್ಬೇಕು, ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಬ್ಲರ್ನೆಸ್ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಕೆಳಗಡೆ ಇರೋ ಲೇಯರ್ ಸ್ವಲ್ಪ ಬ್ಲರ್ ಆದಂಗೆ ಆಗುತ್ತೆ. ಸೊ ಇವಾಗ ನಿಮಗೆ ಲಿಟಲ್ ಬಿಟ್ ಗ್ಲೋ ಅನ್ನೋದು ಅಚೀವ್ ಮಾಡ್ಬೋದು. ಅದೇ ಥರ ಮಾಡೋದು. ನನ್ನ ಕೇಳಿದ್ರೆ ಲಾಸ್ಟ್ ವೀಡಿಯೋ ಅಥವಾ ಈ ವಿಡಿಯೋದು ಯಾವ್ದು ಬೆಟರ್ ಅಂತ ಕೇಳಿದ್ರೆ ಲೈಕ್ ಲಾಸ್ಟ್ ವಿಡಿಯೋ, ಅದು ಸ್ವಲ್ಪ ಬ್ಲರ್ನೆಸ್ ಇನ್ನೂ ನೀಟಾಗಿ ಕಾಣಿಸುತ್ತೆ. ನಿಮ್ಗೆ ಯಾವುದು ಎಫೆಕ್ಟ್ ಜಾಸ್ತಿ ಹಾಕದೆ ಲೈಕ್ ಸುಮ್ಮನೆ ಲೈಟಾಗಿ ಬ್ಲರ್ ಇದ್ದರೆ ಸಾಕು, ಲೈಕ್ ಲೈಟಾಗಿ ಬ್ಲೋ ಥರ ಇಂಟು ಸಾಕು ಅಂದರೆ ನೀವು ಗಾಸಿಯನ್ ಬ್ಲರ್ ಹಾಕ್ಬಿಟ್ಟು ಬ್ಲರ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಲಿಟಲ್ ಬಿಟ್ ಗ್ಲೋ ಥರ ನಿಮಗೆ ಕಾಣಿಸುತ್ತೆ.